ಸ್ಟಾರ್ಟ್ ಸರ್. ಬಸವ ಕಲ್ಯಾಣ ನಗರದ ಎಲ್ಲ ನಾಗರಿಕರಿಗೆ ಪೌರಾಯುಕ್ತರು ಬಸವ ಕಲ್ಯಾಣ ನಗರಸಭೆ ಮಾಡೋ ನಮಸ್ಕಾರಗಳು. ಇವತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಬಸವ ಕಲ್ಯಾಣ ನಗರ ವ್ಯಾಪ್ತಿಯಲ್ಲಿ ಸಂಪೂರ್ಣ ಸಾರ್ವಜನಿಕರು ನಾಗರಿಕರು ಒಂದು ಅರಿವು ಮೂಡಿಸುವಂತ ವಿಚಾರವನ್ನ ಇಟ್ಕೊಂಡು ಈ ಒಂದು ಹೇಳಿಕೆಯನ್ನು ಸುದ್ದಿ ಪ್ರಕಟಣೆಯನ್ನು ಕೊಡ್ತಾ ಇದ್ದೀವಿ. ಬಸವ ಕಲ್ಯಾಣ ನಗರದಲ್ಲಿ ಕೆಲವು ವ್ಯವಸ್ಥೆಗಳ ಇಟ್ಕೊಂಡು ಕೆಲವು ದಾಖಲೆಗಳನ್ನ ನಕಲು ಮಾಡೋದು, ಮತ್ತೆ ಟೌನ್ ಪ್ಲಾನಿಂಗ್ ನಕ್ಷೆಯನ್ನ ನಕಲು ಮಾಡುವಂಥದ್ದು, ಮತ್ತೆ ಅಧಿಕಾರಿಗಳ ಸಹಿಗಳನ್ನ ನಕಲು ಮಾಡುವಂಥದ್ದು, ಮತ್ತು ಬೇರೆ ಬೇರೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡುವಂಥದ್ದನ್ನು ಮಾಡ್ತಾ ಕೆಲವು ಸಾರ್ವಜನಿಕರಿಗೆ ಆ ದಾಖಲೆಗಳನ್ನ ತೋರಿಸಿ ನಂಬಿಸಿ ಖರೀದಿ ಕೊಡುವಂಥದ್ದು, ಖರೀದಿ ಮಾಡುವಂಥದ್ದು, ಮತ್ತೆ ನಂಬಿಸಿ ದುಡ್ಡನ್ನು ವಸೂಲಿ ಮಾಡುವಂಥದ್ದು, ಮತ್ತೆ ನಗರಸಭೆಗೆ ಕೆಲಸಕ್ಕಾಗಿ ಬರುವಂತ ಸಾರ್ವಜನಿಕರನ್ನ ಹೊರಗಡೆನೆ ಮಾತಾಡಿಸಿ ಅವ್ರಿಗೆ ನಾವು ಕೆಲಸ ಮಾಡಿಕೊಡ್ತೀವಿ, ಇಷ್ಟು ದುಡ್ಡು ಕೊಡಿ ಅಷ್ಟು ದುಡ್ಡು ಕೊಡಿ ಅಂತ ಕೇಳುವಂತ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮಾಡ್ತಾ ಇರೋ ಅನ್ನೋದು ನಮ್ಮ ಗಮನಕ್ಕೆ ತಿಳಿದು ಬಂದಿದೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಯಾವುದೇ ಒಂದು ಈ ತರದ ವ್ಯವಸ್ಥೆಗೆ ಬಲಿಯಾಗದೆ ನೇರವಾಗಿ ಯಾವುದೇ ಒಂದು ಆಸ್ತಿಯನ್ನು ಖರೀದಿ ಮಾಡೋದಾದ್ರೆ ಆ ಖರೀದಿ ಮಾಡುವಂತ ಆಸ್ತಿಯ ದಾಖಲೆಗಳನ್ನ ಟೌನ್ ಪ್ಲಾನಿಂಗ್ ಆಫೀಸಲ್ಲಿ, ನಗರಸಭೆ ಆಫೀಸಲ್ಲಿ, ತಹಸೀಲ್ದಾರ್ ಅವರ ಕಚೇರಿಯಲ್ಲಿ, ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸಂಪೂರ್ಣವಾಗಿ ಅದು ಸತ್ಯ ಇದೆಯೋ ದಾಖಲೆ ಸುಳ್ಳಿದೆಯೋ ಅನ್ನೋದನ್ನ ಪರಿಶೀಲನೆ ಮಾಡಿಕೊಂಡು ಖರೀದಿ ವ್ಯವಹಾರಗಳನ್ನು ಮಾಡ್ಕೋಬೇಕು. ಅದಾದ ಕೂಡಲೇ ಖರೀದಿ ಅಥವಾ ಇನ್ನಿತರೆ ವ್ಯವಹಾರಗಳಾದ ಕೂಡಲೇ ಸಂಬಂಧಪಟ್ಟ ಕಚೇರಿ ಅಂದ್ರೆ ನಗರಸಭೆಯಲ್ಲಿ ಆಗಲಿ ತಹಸೀಲ್ದಾರ್ ಅವ್ರ ಕಚೇರಿಯಲ್ಲಾಗಲಿ ಆ ದಾಖಲೆಯನ್ನ ತಮ್ಮ ಹೆಸರಿಗೆ ಮುಟೇಶನ್ ಅಥವಾ ಖಾತೆ ಬದಲಾವಣೆ ಅಥವಾ ಹೆಸರು ಬದಲಾವಣೆಗಳನ್ನ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಇದರಿಂದ ಒಂದೇ ಆಸ್ತಿಯನ್ನ ಬೇರೆ ಬೇರೆಯವರಿಗೆ ಮತ್ತೊಬ್ಬರಿಗೆ ಬೇರೆಯವರಿಗೆ ಮಾರಾಟ ಮಾಡುವ ತಪ್ಪಿಸುವಂತದ್ದಾಕೈತಿ. ಹೀಗಾಗಿ ಇದಕ್ಕೋಸ್ಕರ ನಾವು ಎಲ್ಲ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು. ಇಂತಹ ಒಂದು ನಿಯಮ ಬಾಹಿರ ಚಟುವಟಿಕೆಗೆ ಯಾರು ಬಲಿಯಾಗದೇನೆ ತಮ್ಮ ಆಸ್ತಿಯ ದಾಖಲೆಗಳನ್ನ ಸುಭದ್ರವಾಗಿ ಸುಸೂಕ್ತವಾಗಿ ಇಟ್ಕೊಳ್ಬೇಕು ಅಂತ ನಾವು ತಮ್ಮ ಎಲ್ಲರಲ್ಲಿ ಕೇಳ್ಕೊಳ್ತೀವಿ. ಧನ್ಯವಾದಗಳು.